ಕೃಷ್ಣರಾಜ ಸಾಗರ ಅಣೆಕಟ್ಟು ಹಳೆ ಮೈಸೂರು ಭಾಗದ ಜನರ ಜೀವನಾಡಿ. ಇದೇ ಜಲಾಶಯದ ಜಮೀನಿನ ಮೇಲೆ ಭೂಗಳ್ಳರ ಕಣ್ಣು ಬಿದ್ದಿತ್ತು. ರಾಜಾರೋಷವಾಗಿಯೇ ಭೂಮಿ ನುಂಗಲು ಮುಂದಾಗಿದ್ರು. ಈ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡುತ್ತಿದ್ದಂತೆ ಒತ್ತುವರಿ ತೆರವಾಗಿದೆ. ಭೂಗಳ್ಳರ ಕಣ್ಣು ಬಿದ್ದಿತ್ತು. ಜಲಾಶಯದ ಭೂಮಿಯನ್ನೇ ನುಂಗಲು ಮುಂದಾಗಿದ್ರು. ದೊಡ್ಡ ದೊಡ್ಡ ಟ್ರಂಚ್ ತೆಗೆದು ಒತ್ತುವರಿ ಮಾಡಿದ್ರು. ಈ ಬಗ್ಗೆ ವರದಿ ಪ್ರಸಾರ ಮಾಡುತ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಭೂಗಳ್ಳನಿಗೆ ಬಿಸಿ ಮುಟ್ಟಿಸಿದ್ದಾರೆ. ಕಾವೇರಿ ಒಡಲಿಗೆ ಕನ್ನ ಹಾಕ್ತಿದ್ದ ಭೂಗಳ್ಳರಿಗೆ ತಡೆ. ಟಿವಿ9 ವರದಿ ಬೆನ್ನಲ್ಲೇ ಈಗ ಕಾವೇರಿ ನಿಗಮದ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ಡ್ಯಾಂ ಜಾಗಕ್ಕೆ ಕನ್ನ ಹಾಕ್ತಿದ್ದ ಚೋರರಿಗೆ ತಡೆ. ಟಿವಿ9 ವರದಿ ಪ್ರಸಾರ ಬಳಿಕ ಎಚ್ಚೆತ್ತ ಅಧಿಕಾರಿಗಳು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿರುವ ಕೆಆರ್ಎಸ್ ಡ್ಯಾಂನ ಹಿನ್ನೀರಿನ ಪ್ರದೇಶವಿದು. ಕೇರಳ ಮೂಲದ ನಕೇಶ್ ಜಾನ್ ಮ್ಯಾಥ್ಯೂ ಹಿನ್ನೀರಿನ ಸಮೀಪದ ಪಾಂಡವಪುರದ ಚಿಕ್ಕಾರಳ್ಳಿ ಬಳಿ 4 ಎಕರೆ ಜಮೀನು ಖರೀದಿಸಿದ್ದ. ಆದರೆ ಸೈಲೆಂಟ್ ಆಗಿ ಆಸಾಮಿ ಡ್ಯಾಂನ ಜಾಗವನ್ನ ಕಬ್ಜಾ ಮಾಡಿದ್ದ. ಟ್ರಂಚ್ ತೆಗೆಸಿ ಫೆನ್ಸ್ ಹಾಕಿಸ್ತಿದ್ದ. ಈ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲಿಸಿದ್ರು. ಮ್ಯಾಥ್ಯೂಗೆ ಎಚ್ಚರಿಕೆ ಕೊಟ್ರು. ಇದೀಗ ಒತ್ತುವರಿ ಮಾಡಿ ತೋಡಿದ್ದ ಗುಂಡಿಯನ್ನ ಜೆಸಿಬಿ ಮೂಲಕ ಮ್ಯಾಥ್ಯೂ ಮುಚ್ಚಿಸಿದ್ದಾನೆ. ಟಿವಿ9 ವರದಿಗೆ ಸ್ಥಳೀಯರು ಮೆಚ್ಚುಗೆ ಸೂಚಿಸಿದ್ದಾರೆ. ಕೇರಳ ಮೂಲದವರು ಇರೋ ವ್ಯಕ್ತಿ ಮ್ಯಾಥ್ಯೂನ್ ಅಂತ ಹೆಸರು ಹೇಳ್ತಾರೆ. ಆ ವ್ಯಕ್ತಿ ಈ ಪ್ರಭಾವನ ಯಾವ ರೀತಿ ಪ್ರಭಾವ ಬೀರಿ ಈ ರೀತಿ ಜೆಸಿಬಿ ತಗೊಬಂದು ಕಲ್ಗಳನ್ನ ಮತ್ತೆ ಇದನ್ನ ಟ್ರಂಚೇ ಹೊಡೆದಿದ್ದಾನೆ. ಅಲ್ಲಿಗೆ ಡ್ಯಾಮ್ಗೆ ಟ್ರಂಚ್ ಹೊಡೆದಿದ್ದಾನೆ. ಇದನ್ನ ದಯವಿಟ್ಟು ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತೆರವು ಮಾಡಿಸೋದ್ರಲ್ಲಿ ಯಶಸ್ವಿ ಏನೇ ಹೇಳಿ, ಪ್ರಭಾವಿಗಳ ರಕ್ಷಣೆ ಇಲ್ಲದೆ, ಅಧಿಕಾರಿಗಳ ಸಾಥ್ ಇಲ್ಲದೆ ಇಂತಹ ಕೆಲಸ ಆಗೋದಿಲ್ಲ. ಡ್ಯಾಂ ಜಾಗಕ್ಕೆ ಕನ್ನ ಹಾಕಲು ಮುಂದಾಗಿದ್ದ ಇಂಥವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕಿದೆ. ಪ್ರಶಾಂತ್ ಹುಲಿಕೆರೆ, ಟಿವಿ9 ಮಂಡ್ಯ.